ಅಳಿಯ ಮನೆ ತೊಳಿಯ ಈ ಗಾದೆ ಮಾತನ್ನೇ ನಿಜ ಮಾಡೋ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರು ಮಾಡಿಬಿಟ್ಟಿದ್ದಾರೆ. ಮಮತಾ ಕಟ್ಟಿದ ಮನೆಯನ್ನೇ ಇವರು ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಮತ್ತು ಕುಟುಂಬದವರನ್ನೇ ಮೂಲಗ ಮಾಡಿ ಉಳಿದವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ಅಲ್ಲಿನ ಸ್ಪೀಕರ್ಗೆ 58 ಶಾಸಕರು ಸಹಿ ಮಾಡಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ತಮ್ಮದೇ ಪಕ್ಷದ ಮೇಲೆ ತಾವೇ ಹೋರಾಡಿ ಕಟ್ಟಿದ ಪಕ್ಷದ ಮೇಲೆ ಹಿಡಿತವೇ ಇಲ್ಲದ ಹಾಗಾಗೋಯ್ತು. ಈ ಅಭಿಷೇಕ್ ಬ್ಯಾನರ್ಜಿ ಇಷ್ಟೆಲ್ಲ ಆದರೂ ಕೂಡ ಹೊರಗೆ ಬಂದೇ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದ್ರೆ ಇಡಿ ಅಧಿಕಾರಿಗಳು ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರನ್ನೇ ಪಕ್ಷದಿಂದ ಅವರು ಸಸ್ಪೆಂಡ್ ಮಾಡ್ತಾರೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಕ್ಕೂ ಕಾರಣ ಆಗಿದ್ದು ಅಭಿಷೇಕ್ ಬ್ಯಾನರ್ಜಿ ಅನ್ನುವಂಥ ಒಬ್ಬ ದರ್ಪಿಷ್ಠ, ಸರ್ವಾಧಿಕಾರಿ, ಗರ್ವಿಷ್ಠ. ಸ್ನೇಹಿತರೆ ನಮಸ್ಕಾರ. ಹೊಸದಕ್ಕಿಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಅಳಿಯ ಮನೆ ತೊಳಿಯ ಈ ಗಾದೆಯನ್ನು ನೀವು ಕೇಳೇ ಇರ್ತೀರಿ. ಮಗಳನ್ನು ಮದುವೆ ಮಾಡಿಕೊಟ್ಟಂಥ ಅಳಿಯ ಅತ್ತೆ ಮಾವನ ಮನೆಯಲ್ಲಿ ಏನೇನೆಲ್ಲ ರಾದ್ಧಾಂತವನ್ನು ಮಾಡಬಹುದು ಅನ್ನೋದಕ್ಕೆ ಈ ಗಾದೆ ಮಾತು ಹುಟ್ಕೊಂಡಿದೆ. ಮಗಳನ್ನು ಮದುವೆಯಾದ ಅಳಿಯ ಅಷ್ಟೇ ಅಲ್ಲ, ಮನೆಯಲ್ಲೇ ಬೆಳೆದ ಸೋದರಳಿಯ ಕೂಡ ತನ್ನದೇ ಮನೆಯನ್ನು ಹಾಳು ಮಾಡಬಹುದು ಅನ್ನೋದನ್ನು ಅಭಿಷೇಕ್ ಬ್ಯಾನರ್ಜಿಯವರು ಸಾಬೀತುಪಡಿಸ್ಬಿಟ್ಟಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿಯವರ ಸೋದರಳಿಯ. ಮಮತಾ ಕಟ್ಟಿದ ಮನೆಯನ್ನೇ ಇವರು ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸೋದರಳಿಯ ಮಮತಾ ಅವರ ಮನೆಯನ್ನೇ ನಾಶ ಮಾಡುವತ್ತ ಒಂದು ಸ್ಪಷ್ಟವಾದ ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ. ಇಷ್ಟೆಲ್ಲ ಯಾಕೆ ಹೇಳಬೇಕಾಯಿತು ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಕಟ್ಟಿ ಬೆಳೆಸಿದಂತಹ ತೃಣಮೂಲ್ ಕಾಂಗ್ರೆಸ್ ಪಕ್ಷ ಇವತ್ತು ಇಬ್ಬಾಗ ಆಗೋಗ್ಬಿಟ್ಟಿದೆ. ಇಬ್ಬಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮಮತಾ ಬ್ಯಾನರ್ಜಿ ಮತ್ತು ಕುಟುಂಬದವರನ್ನೇ ಮೂಲಗುಂಪು ಮಾಡಿ ಉಳಿದವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ. ನಿನ್ನೆ ಅಲ್ಲಿನ ಸ್ಪೀಕರ್ಗೆ 58 ಶಾಸಕರು ಸಹಿ ಮಾಡಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಆಯ್ಕೆ ಮಾಡಿದಂತಹ ಸೋಹನ್ ದೇವ್ ಚಟ್ಟೋಪಾಧ್ಯಾಯ ಅಲ್ಲ, ನಮ್ಮ ವಿರೋಧ ಪಕ್ಷದ ನಾಯಕರು ಋತಬ್ರತ ಬ್ಯಾನರ್ಜಿ ಅಂತ. ಅಂದರೆ ಮಮತಾ ಬ್ಯಾನರ್ಜಿಯವರ ನಿರ್ಣಯಕ್ಕೆ ಇವರು ಟಕ್ಕರ್ ಕೊಟ್ಟು ತಮ್ಮದೇ ಆದಂತಹ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಒಂದು ರೀತಿಯಲ್ಲಿ ಅಧಿಕೃತವಾಗಿ ತೃಣಮೂಲ್ ಪಕ್ಷ ವಿಧಾನಸಭೆಯ ಒಳಗೆಯೇ ಇಬ್ಬಾಗ ಆಗೋಯ್ತು. ನಾನು ಆಗಲೇ ಹೇಳಿದಾಗೆ ಇಬ್ಬಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಮಮತಾರನ್ನು ಒಂದು ರೀತಿ ಮೂಲಕ್ಕೆ ತಳ್ಳಿಬಿಡ್ತು. ಮಮತಾ ಬ್ಯಾನರ್ಜಿಯವರು ವಿಧಾನಸಭೆಯ ಒಳಗಿದ್ದಿದ್ರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಮಮತಾ ಬ್ಯಾನರ್ಜಿಯವರೇ ಸ್ವತಃ ಸೋತಿರೋದ್ರಿಂದ ಅವರಿಗೆ ತಮ್ಮದೇ ಪಕ್ಷದ ಮೇಲೆ ತಾವೇ ಹೋರಾಡಿ ಕಟ್ಟಿದ ಪಕ್ಷದ ಮೇಲೆ ಹಿಡಿತವೇ ಇಲ್ಲದ ಹಾಗಾಗೋಯ್ತು. ಮೊನ್ನೆ ಅಭಿಷೇಕ್ ಬ್ಯಾನರ್ಜಿಯವರ ಮೇಲಿನ ದಾಳಿಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಮಾಡಬೇಕು, ರೂಪರೇಷೆ ಸಿದ್ಧಪಡಿಸಬೇಕು, ಬನ್ನಿ ಮೀಟಿಂಗ್ಗೆ ಅಂತ ಕರೆದಾಗ 80 ಶಾಸಕರಲ್ಲಿ ಬಂದಿದ್ದು ಕೇವಲ 20 ಜನ. ಆಗಲೇ ಮಮತಾ ಬ್ಯಾನರ್ಜಿಯವರಿಗೆ ಅರ್ಥ ಆಗಬೇಕಾಗಿತ್ತು. ಆದರೆ ಶಾಸಕರ ಇಚ್ಛೆಗೆ ವಿರುದ್ಧವಾಗಿ ಮತ್ತಿನ್ಯಾರನ್ನೋ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲಿಕ್ಕೆ ಹೋಗಿ ಈಗ ಇನ್ನೊಂದು ದೊಡ್ಡ ಗಂಡಾಂತರವನ್ನೇ ಮೈಮೇಲೆ ಹೇಳ್ಕೊಂಡ್ರು. ಈ ವಿಚಾರದಲ್ಲಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಇದೇ ಶಾಸಕರು ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಸಹಿಯನ್ನು ನಕಲಿ ಮಾಡಿಬಿಟ್ಟು ಇವರು ಸೋಹನ್ ದೇವ್ ಭಟ್ಟಾಚಾರ್ಯ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದ್ದಾರೆ ಅಂತ. ಆ ಕೇಸ್ ಈಗಾಗಲೇ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ಬಿದ್ದಿದೆ. ಪಶ್ಚಿಮ ಬಂಗಾಳದ CID ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಅವರು ಕೈಗೆ ಸಿಗ್ತಾ ಇಲ್ಲ. ಅದಾದ ಮೇಲೆ ಮೊನ್ನೆ ಮಮತಾ ಬ್ಯಾನರ್ಜಿಯವರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಅದಕ್ಕೆ ಅವರು ಭಾಳ ಫೇಮಸ್ಸು. ಆಗಲೂ ಸಹ ಒಂದು ಬಸ್ ಸ್ಟಾಪ್ನಲ್ಲಿ ಅವರು ಪ್ರತಿಭಟನೆಗೆ ಅವಕಾಶ ಕೊಡ್ತು ಸರ್ಕಾರ. ಈ ಮುಂಚೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಯಾವುದೋ ಪ್ರಮುಖವಾದಂಥ ಕಮರ್ಷಿಯಲ್ ಪ್ಲೇಸ್ನಲ್ಲಿ ದೊಡ್ಡ ಪೆಂಡಾಲ್ ಹಾಕಿ ಪ್ರತಿಭಟನೆ ಮಾಡ್ತಾಯಿದ್ರು. ಆದರೆ ಈಗ ಒಂದು ಬಸ್ ಸ್ಟಾಪ್ ಕೆಳಗಡೆ ಆ ಪ್ರತಿಭಟನೆಗೆ ಬಂದವರು ಒಂದು 7-8 ಜನ ಶಾಸಕರು. ಏನಾಯಿತು ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ? ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರಿಗೆ ಟಕ್ಕರ್ ಕೊಟ್ಟಂತಹ ಏಕೈಕ ವಿರೋಧ ಪಕ್ಷದ ನಾಯಕಿ ಅಂತ ಅಂದರೆ ಅದು ಮಮತಾ ಬ್ಯಾನರ್ಜಿ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ. ಈ ಥರ ಪರಿಸ್ಥಿತಿ ಮಮತಾ ಬ್ಯಾನರ್ಜಿಗೆ ಯಾಕೆ ಬಂತು? ಇದಕ್ಕೆಲ್ಲ ಕಾರಣ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿಯವರ ಅಣ್ಣ ಅಮಿತ್ ಬ್ಯಾನರ್ಜಿಯವರ ಮಗ, ಮಮತಾ ಬ್ಯಾನರ್ಜಿಯವರ ಸೋದರಳಿಯ. ಇಷ್ಟೆಲ್ಲ ರಾದ್ಧಾಂತಕ್ಕೆ ಅವರೇ ಕಾರಣ. ಅಭಿಷೇಕ್ ಬ್ಯಾನರ್ಜಿ ತೋರಿದಂತಹ ಸರ್ವಾಧಿಕಾರದ ನಡವಳಿಕೆ ಚುನಾವಣೆಗೆ ಮುಂಚೆಯೇ, ಅಂದರೆ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೇ ಅನೇಕ ತೃಣಮೂಲ್ ಕಾಂಗ್ರೆಸ್ ನಾಯಕರ ಹಿರಿಯ ಮುಖಂಡರಿಗೆ ಬಹಳ ಬೇಸರ ಆಗಿತ್ತು.
ಅವರು ಆ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಬಂದರು. ಐಪ್ಯಾಕ್ ಅಂತ ಏನು ಒಂದು ಸಂಸ್ಥೆ ಇದೆ, ಅದು ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಒಟ್ಟಾರೆ ಚುನಾವಣೆಯನ್ನು ಹ್ಯಾಂಡಲ್ ಮಾಡ್ತಾಯಿತ್ತು. ಏನು ಮಮತಾ ಬ್ಯಾನರ್ಜಿಯವರು ಓಡ್ ಹೋಗಿ ಆ ಹಸಿರು ಫೈಲ್ ಕದ್ಕೊಂಡು ಹೋದ್ರಲ್ಲ, ಆ ತನಿಖೆ ಮಾಡ್ತಿದ್ದಂತಹ ಪ್ರಕರಣ ಅದು. ಆ ಐಪ್ಯಾಕ್ ಸಂಸ್ಥೆ ಮೇಲೆ ಇಡಿ ಅವಾಗ ದಾಳಿ ಮಾಡಿತ್ತು. ಆ ಐಪ್ಯಾಕ್ ಸಂಸ್ಥೆಗೆ ಇಡೀ ಚುನಾವಣಾ ಪ್ರಚಾರದ ಹೊಣೆಯನ್ನು ಅಭಿಷೇಕ್ ಬ್ಯಾನರ್ಜಿ ವಹಿಸಿದರು. ಆ ಒಂದು ಐಪ್ಯಾಕ್ ಸಂಸ್ಥೆಯಲ್ಲಿ ಯಾರೋ ಚೋಟಾ ಮೋಟಾ ಹುಡುಗರು ಇಂಟರ್ನ್ಶಿಪ್ ಬಂದವರೆಲ್ಲ ಹಿರಿಯ ತೃಣಮೂಲ್ ಕಾಂಗ್ರೆಸ್ ನಾಯಕರಿಗೆ ಡಿಕ್ಟೇಟ್ ಮಾಡೋರಂತೆ. ನೋಡ್ರಿ, ನೀವು ಹಿಂಗೆ ಮಾಡಬೇಕು. ಮತ್ತು ಟಿಕೆಟ್ ಹಂಚಿಕೆಯಲ್ಲೂ ಅಷ್ಟೇ, ಆ ಹುಡುಗರು ಹೋಗ್ಬಿಟ್ಟು ಏನೋ ಸರ್ವೆ ಅಂತ ಮಾಡ್ಕೊಂಡು ಬಂದ್ಬಿಟ್ಟು ಇಂಥವ್ರಿಗೆ ಟಿಕೆಟ್ ಕೊಡಿ ಅಂದರೆ ಅಂಥವ್ರಿಗೆ ಟಿಕೆಟ್ ಕೊಡಬೇಕು. ಅಭಿಷೇಕ್ ಬ್ಯಾನರ್ಜಿ ಐಪ್ಯಾಕ್ ಮಾತನ್ನು ಕೇಳ್ತಾ ಇದ್ರೆ ಹೊರತು ತಮ್ಮ ಪಕ್ಷವನ್ನು 10-15 ವರ್ಷಗಳಿಂದ ಕಟ್ಟಿದಂಥ ಹಿರಿಯ ನಾಯಕರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಆಗಲೇ ಅಭಿಷೇಕ್ ವಿರುದ್ಧ ಒಂದು ರೀತಿಯಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು ಪಕ್ಷದಲ್ಲಿ. ಅದು ಈ LOP ಆಯ್ಕೆ ವಿಚಾರ ಬಂದಾಗ ಅದು ಭುಗಿಲೆದ್ದುಬಿಡ್ತು. ಈ ಅಭಿಷೇಕ್ ಬ್ಯಾನರ್ಜಿ ಇಷ್ಟೆಲ್ಲ ಆದರೂ ಕೂಡ ಹೊರಗೆ ಬಂದೇ ಇಲ್ಲ ನೋಡಿ. ಯಾಕೆ ಗೊತ್ತಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ED ಅಧಿಕಾರಿಗಳು ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ 3 ದಿನದಿಂದ. ಅವ್ರ ಮನೆ ಮುಂದಕ್ಕೆ ಹೋಗೋದು, ಬಾಗಿಲು ತಟ್ಟೋದು, ವಾಪಸ್ ಹೋಗೋದು, ಮನೆ ಮುಂದಕ್ಕೆ ಹೋಗೋದು, ಬಾಗಿಲು ತಟ್ಟೋದು, ವಾಪಸ್ ಹೋಗೋದು. ಅವರಿಗೆ ನೋಟಿಸ್ ಕೊಡಬೇಕು ಅಂತ ದಿನಾ ಅವ್ರ ಮನೆ ಹತ್ರ ಹೋಗ್ತಾ ಇದ್ದಾರೆ. ಅವರು ಬಾಗಿಲೇ ತೆಗಿತಾ ಇಲ್ಲ, ಹೆದರುಕೊಂಡು ಒಳಗಡೆ ಕೂತ್ಬಿಟ್ಟಿದ್ದಾರೆ. ಜೂನ್ 15ಕ್ಕೆ ನೀವು ವಿಚಾರಣೆಗೆ ಬನ್ನಿ ಅಂತ ಕರಿಬೇಕು ED ಅಧಿಕಾರಿಗಳು, ಆದರೆ ಅವರು ಬಾಗಿಲು ತೆಗಿತಾನೇ ಇಲ್ಲ. ಇದೇ ಮಮತಾ ಬ್ಯಾನರ್ಜಿಯವರ ಆಡಳಿತ ಏನಾದರೂ ಇದ್ದಿದ್ದರೆ ಆ ED ಅಧಿಕಾರಿಗಳ ಮೇಲೆ ಇಷ್ಟೊತ್ತಿಗೆ ದಾಳಿ ಆಗ್ತಾಯಿತ್ತು. ಅವರನ್ನು ಹೊಡೆದು ಓಡಿಸ್ಬಿಟ್ಟಿರೋರು TMC ಗೂಂಡಾಗಳು. ಆದರೆ ಈಗ ಕಾಲ ಬದಲಾಗಿದೆ. ED ಅಧಿಕಾರಿಗಳು ತಾಳ್ಮೆಯಿಂದ ಅಭಿಷೇಕ್ ಮನೆ ಮುಂದೆ ಕಾಯ್ತಾ ಕೂತಿದ್ದಾರೆ, ಗೇಟ್ ಮುಂದೆನೇ ಕಾಯ್ತಾ ಇದ್ದಾರೆ. ಇವತ್ತು ಬಾಗಿಲು ತೆಗಿತಾರೆ, ಯಾವತ್ತು ಬಾಗಿಲು ತೆಗಿತಾರೆ ಅಂತ. ಇವತ್ತು ಒಂದಲ್ಲ ಒಂದು ದಿನ ಬಾಗಿಲು ತೆಗಿಲೇಬೇಕು, ವಿಚಾರಣೆಗೆ ಹಾಜರಾಗಲೇಬೇಕು. ಏನದು ವಿಚಾರಣೆ ಹಾಗಾದರೆ? ಪ್ರಮುಖವಾಗಿ ಪ್ರೈಮರಿ ಶಾಲಾ ಶಿಕ್ಷಕರ ನೇಮಕಾತಿ ಹಗರಣ, ಅದು ನೂರಾರು ಕೋಟಿ ರೂಪಾಯಿ ಹಗರಣ. ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು. ಲೀಪ್ಸ್ ಆ್ಯಂಡ್ ಬೌನ್ಸ್ ಅನ್ನುವಂಥ ಒಂದು ಕಂಪನಿಗೆ ಇವರು ನೇಮಕಾತಿಯ ಒಂದು ಗುತ್ತಿಗೆಯನ್ನು ಕೊಟ್ಟಿದ್ದರು. ಆ ಕಂಪ್ನಿಗೆ ಈ ಹಿಂದೆ ಅಭಿಷೇಕ್ ಬ್ಯಾನರ್ಜಿ ಕೂಡ CEO ಆಗಿದ್ದರು. ಮೊದಲು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆ ಕಂಪನಿ ಮುಖಾಂತರ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಭಿಷೇಕ್ ಬ್ಯಾನರ್ಜಿಯವರ ಪತ್ನಿ ರುಚಿರಾ ಬ್ಯಾನರ್ಜಿಯವರನ್ನು ಈಗಾಗಲೇ ED ಕರೆದು ವಿಚಾರಣೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಅಭಿಷೇಕ್ ಬ್ಯಾನರ್ಜಿಯವರ ವಿಚಾರಣೆಗೆ ಅನುಮತಿ ಕೊಟ್ಟಿದೆ. ಆದರೂ ಕೂಡ ಮಿಸ್ಟರ್ ಅಭಿಷೇಕ್ ಬ್ಯಾನರ್ಜಿ ನೋಟಿಸ್ ತಗೊಳ್ಳೋಕ್ಕೆ ಬರ್ತಾ ಇಲ್ಲ. ಕಲ್ಲಿದ್ದಲು ಹಗರಣ, ಕಲ್ಲಿದ್ದಲು ಗುತ್ತಿಗೆ ವಿಚಾರದಲ್ಲೂ ಅಷ್ಟೇ ನೂರಾರು ಕೋಟಿ ರೂಪಾಯಿ ಹಗರಣ. ಆ ವಿಚಾರದಲ್ಲೂ ಅಷ್ಟೇ CBI ಈಗಾಗಲೇ ತನಿಖೆ ಆರಂಭಿಸಿದೆ. ಇಷ್ಟೆಲ್ಲ ದೊಡ್ಡ ಹಗರಣ ಆದರೂ ಕೂಡ ಮಮತಾ ಬ್ಯಾನರ್ಜಿಯವರ ಪೊಲೀಸರು ಆಗ FIRನಲ್ಲಿ ಅಭಿಷೇಕ್ ಬ್ಯಾನರ್ಜಿಯವರ ಹೆಸರನ್ನು ಸೇರಿಸೋಕ್ಕೆ ಹಿಂದೇಟ್ ಹಾಕಿದ್ರು, ಸೇರಿಸೂ ಇರಲಿಲ್ಲ. ಆದರೂ ಅವರನ್ನು ಅಟ್ಲೀಸ್ಟ್ ಪ್ರಶ್ನೆ ಮಾಡೋದಕ್ಕೆ CBI ಮತ್ತು ED ಕರೀತಾ ಇದೆ, ಇವರು ಹೋಗ್ತಾ ಇಲ್ಲ. ಇಂಥ ಅನೇಕ ಕೇಸುಗಳು. ಇನ್ನು ರಾಜಕೀಯವಾಗಿ ಫಾಲ್ಟಾ ಮರುಚುನಾವಣೆ ಆದಾಗಲೇ ಇದು ಅಭಿಷೇಕ್ ಬ್ಯಾನರ್ಜಿಯವರಿಗೆ ಗೊತ್ತಾಗೋಯ್ತು. ಜಹಾಂಗೀರ್ ಖಾನ್, ನಾನು ಪುಷ್ಪ ಅಂತ ಹೇಳ್ಕೊಂಡವರು, ಆತ ಮರುಚುನಾವಣೆ ಮತದಾನ ಇನ್ನು 2 ದಿನ ಇದೆ ಅನ್ಬೇಕಾದ್ರೆ ಚುನಾವಣೆಯಿಂದಲೇ ನಿವೃತ್ತಿ ತೊಗೊಂಬಿಟ್ಟ. ಅಭಿಷೇಕ್ ಬ್ಯಾನರ್ಜಿಯ ಬಲಗೈ ಬಂಟ ಚುನಾವಣೆಯಿಂದಲೇ ನಿವೃತ್ತಿ ತಗೊಂಡು ಕಣ್ಣು ಕಾಣದಂಗೆ ಹೊರಟೋಗ್ಬಿಟ್ಟ ಪುಣ್ಯಾತ್ಮ. ಫಾಲ್ಟಾದಲ್ಲಿ ಅದು ಹೆಂಗೆ ಗೆಲ್ತಾರೆ ನೋಡೋಣ ಅಂತ ಆವಾಜ್ ಹಾಕಿದ್ರು ಅಭಿಷೇಕ್ ಬ್ಯಾನರ್ಜಿ. ಆದರೆ 2 ಲಕ್ಷ ಮತಗಳ ಅಂತರದಲ್ಲಿ BJP ಅಭ್ಯರ್ಥಿಗಿದ್ರು. ಅಲ್ಲಿ ನಿನ್ನೆ ಕೋಲ್ಕತ್ತಾದ ಮೇಯರ್ ಫಿರಾದ್ ಹಕೀಮ್ ತಮ್ಮ ಮೇಯರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರು. ಈ ಜಹಾಂಗೀರ್ ಖಾನ್ ಮತ್ತು ಫಿರಾದ್ ಹಕೀಮ್ ಇದ್ದಾರಲ್ಲ, ಇವರಿಬ್ಬರು ಪಕ್ಕಾ ಅಭಿಷೇಕ್ ಬ್ಯಾನರ್ಜಿಯ ಬಂಟರು. ಇವರನ್ನು ನಂಬಿಕೊಂಡೇ ಕೋಲ್ಕತ್ತಾ ನಗರದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಹಾರಾಡ್ತಿದ್ರು. ಅವರಿಬ್ಬರೇ ಈಗ ಇವರಿಂದ ದೂರ ಆಗೋಗ್ಬಿಟ್ರು. ಸೊ ಒಟ್ಟಾರೆಯಾಗಿ ಅಭಿಷೇಕ್ ಬ್ಯಾನರ್ಜಿಯ ಈ ದಬ್ಬಾಳಿಕೆ, ದರ್ಪ, ಸರ್ವಾಧಿಕಾರ, ಇದರಿಂದ ಎಲ್ಲ ಬೇಸತ್ತು ಬಿಟ್ಟಿದ್ದಂಥ ಎಲ್ಲ ತೃಣಮೂಲ್ ಕಾಂಗ್ರೆಸ್ ಶಾಸಕರು ಸಹ ಈಗ ಬಹುತೇಕ ನಮ್ಮದೇ ನಿಜವಾದ ತೃಣಮೂಲ್ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವಾಗ ಮಮತಾ ಬ್ಯಾನರ್ಜಿಯವರನ್ನೇ ಪಕ್ಷದಿಂದ ಅವರು ಸಸ್ಪೆಂಡ್ ಮಾಡ್ತಾರೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದೆಲ್ಲಕ್ಕೂ ಕಾರಣ ಆಗಿದ್ದು ಅಭಿಷೇಕ್ ಬ್ಯಾನರ್ಜಿ ಅನ್ನುವಂಥ ಒಬ್ಬ ದರ್ಪಿಷ್ಠ, ಸರ್ವಾಧಿಕಾರಿ, ಗರ್ವಿಷ್ಠ. ಒಂದು ರಾಜಕೀಯ ಪಕ್ಷ ಹೋರಾಟದ ಮೂಲಕ ಕಟ್ಟಿದ್ದಂತಹ ಒಂದು ರಾಜಕೀಯ ಪಕ್ಷವನ್ನು ಹೇಗೆ ತನ್ನ ಸರ್ವಾಧಿಕಾರದಿಂದ ಒಬ್ಬ ವ್ಯಕ್ತಿ ನಾಶ ಮಾಡಬಹುದು ಅನ್ನೋದಕ್ಕೆ ಅಭಿಷೇಕ್ ಬ್ಯಾನರ್ಜಿ ಉದಾಹರಣೆ.